ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಈ ವಿಡಿಯೋ ಬಂದು ಸಿಂಪಲಾಗಿ ಒಂದು ಭೀಮನವಮಸಿ ದಿನದ ವ್ಲಾಗು. ನಾನು ಭೀಮನವಮಸಿ ದಿನ ಯಾವುದೇ ಥರ ವೀಡಿಯೋಸು ಮಾಡ್ಕೊಂಡಿರಲಿಲ್ಲ. ಈ ಪಾದ ಪೂಜೆದು ಒಂದೇ ವೀಡಿಯೋ ಮಾಡ್ಕೊಂಡು ಪಾದ ಪೂಜೆ ಮಾಡ್ತಾ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಯಾರೋ ಒಬ್ಬ ನನ್ನ ಮದುವೆಗೆ ಮುಂಚೆನೇ ನನ್ನ ಭವಿಷ್ಯ ನೋಡ್ದಿದ್ದ. ಹೆಂಗೆ ಅಂದರೆ, ಇವಳು ದುರಹಂಕಾರ ಜಾಸ್ತಿ, ಅಹಂಕಾರ ಜಾಸ್ತಿ. ಇವಳು ಮದುವೆ ಮಾಡಿದ್ರು ಕೂಡ ಇವಳು ಗಂಡನ ಜೊತೆ ಇರಲ್ಲ, ಗಂಡನ ಬಿಟ್ಟು ಬರ್ತಾಳೆ ಅಂತ. ಇವತ್ತು ಅವ್ನಿಗೆ ಹೇಳ್ತಾ ಇದ್ದೀನಿ, 10 ವರ್ಷದಿಂದ ನಾನು ನನ್ನ ಗಂಡನ ಜೊತೆ ಕಷ್ಟ ಸುಖ ಏನೇ ಇದ್ದರೂ ಅವ್ನ ಜೊತೆಗಿದ್ದೀನಿ ಕಣೋ. ನಾನು ಇವತ್ತಿಗೂ ನನ್ನ ಗಂಡನ ಜೊತೆ ದಿಲ್ದಾರಾಗಿ ಬದುಕ್ತಾ ಇದ್ದೀನಿ. ಇನ್ನೂ ಒಂದು ವಿಷಯ ಹೇಳ್ತೀನಿ, ಕರ್ಮ ರಿಟರ್ನ್ ಅನ್ನೋದಕ್ಕೆ ನಿನ್ನ ಮನೇಲೇ ಒಂದು ಹೆಣ್ಣು ಗಂಡನ ಬಿಟ್ಬಿಟ್ಟು ಕೂತಿದ್ದಾಳೆ. ಅದನ್ನು ನೀನು ತಲೆಯಲ್ಲಿಟ್ಕೊ. ಕಷ್ಟ ಸುಖ ಎಲ್ಲದರಲ್ಲೂ ಗಂಡನ ಜೊತೆ ಇರೋದೇ ಒಂದು ಜೀವನ. ನೀನು ಅವತ್ತು ಹೆಂಗಂದೆ, ಅದಕ್ಕೆ ಕರ್ಮ ಅನ್ನೋದು ನಿನ್ನ ಮನೆಗೆ ಇವತ್ತು ಹೊಡೆದದೆ. ನೀನು ಅದನ್ನು ಅರ್ತ್ಕೊ. ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡು. ನಾನು ದುರಹಂಕಾರ ಅಹಂಕಾರ ಅಂತಿಲ್ಲ. ಏನು ನಿಮ್ಮ ಅಪ್ಪನ ಮನೇಲಿ ತಿಂತಿದ್ದ? ನಾನು ನಮ್ಮ ಅಪ್ಪನ ಮನೇಲಿ ತಿನ್ನಿಸ್ತಿದ್ರು, ನಾನು ನಮ್ಮ ಅಪ್ಪನ ಮನೇಲಿ ಚೆನ್ನಾಗಿದ್ದೆ, ಅದಕ್ಕೆ ನಾನು ಹಂಗಿದ್ದೆ. ನೀನು ಯಾವನ ಅವಳಿಗೆ ಅಹಂಕಾರ ದುರಹಂಕಾರ ಅದೇ ಅಂತಿಲ್ಲ. ಏನಾದ್ರು ನಿಮ್ಮ ಅಪ್ಪನ ಮನೆ ದುಡ್ಡೆಲ್ಲ ಏನಾದ್ರು ನಾನು ತಿಂದಿದ್ನಾ? ಇಲ್ಲ ನಿಮ್ಮ ಅಪ್ಪನ ಮನೆ ಆಸ್ತಿಲ್ಲ ಏನಾದ್ರು ಶೋಕಿ ಮಾಡಿದ್ದ? ನಾನು ಮಾಡಿದ್ದು ನಮ್ಮ ಅಪ್ಪನ ಮನೆ ಆಸ್ತಿ, ನನ್ನ ಗಂಡನ ದುಡ್ಡಲ್ಲಿ ನಾನು ಶೋಕಿ ಮಾಡ್ಕೊಂಡು ನಾನು ಚೆನ್ನಾಗಿದ್ದೀನಿ. ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿನಗಿಲ್ಲ, ತಿಳ್ಕೊ.